ದಿಗಂತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಹಬ್ಬ ಎಂತಹ ಕತೆ, ಇದು ಪುರಾಣದ ಸೈಡ್ ಸ್ಟೋರಿ. ಈ ಮಾಲಿಕೆಯಲ್ಲಿ ಇವತ್ತು ನಾನು ಪ್ರೆಸೆಂಟ್ ಮಾಡಲಿಕ್ಕೆ ಹೊರಡ್ತಾ ಇದ್ದದ್ದು ಆ ಹಿಂದಿನ ಮಾಲಿಕೆಗಳಲ್ಲೂ ಕೂಡ ಶಾಪದ ಬಗೆಗೆ ಹೇಳ್ತಾ ಇದ್ದೀನಿ. ಇಲ್ಲೂ ಕೂಡ ನೋಡಿ, ನಮ್ಮ ಬದುಕಿನ ಎಲ್ಲ ಪಾಪಗಳನ್ನು ತೊಳೆಯುವಂಥ ಗಂಗೆ ಅವಳೇ ಶಾಪಕ್ಕೆ ಒಳಗಾಗುವಂಥದ್ದು. ಇದು ಒಂದು ಕಥೆ. ಆದರೆ ಅದೇ ಗಂಗೆ ಅರ್ಜುನನಂಥ ಮಹಾವೀರನಿಗೆ ಕೊಡುವಂಥದ್ದು ಇನ್ನೊಂದು ಕಥೆ. ಅಂದರೆ ಗಂಗೆ ಶಾಪಕ್ಕೆ ಒಳಗಾಗಿ ತಾನು ದಾರುಣ ಸ್ಥಿತಿಯನ್ನು ಅನುಭವಿಸ್ತಾ ಇದೇನೋ ಅನ್ನುವಂಥ ಒಂದು ವಿಚಿತ್ರಕ್ಕೆ ಅವಳು ಬಲಿಯಾಗ್ತಾಳೆ. ಆದರೆ ಅದು ಹಾಗೆ ಆಗೋದಿಲ್ಲ, ಅದು ಬೇರೆ ಕಥೆ. ಆದರೆ ಗಂಗೆಯ ಶಾಪದಿಂದಾಗಿ ಅರ್ಜುನ ಬಹಳ ದೊಡ್ಡ ರೀತಿಯ ಆತಂಕವನ್ನು ಎದುರಿಸಿದಂಥ ಸ್ಥಿತಿ ಮಹಾಭಾರತದಲ್ಲಿ ನಾವು ಕಾಣ್ತೀವಿ. ಹಾಗಾದರೆ ಗಂಗೆ ಯಾಕೆ ಶಾಪಕ್ಕೆ ಒಳಗಾಗಿದ್ದಳು? ಗಂಗೆಯ ರೀತಿ ಹೇಗೆ ಅಂದರೆ, ಅವಳು ಬಹಳ ಸುಂದರಿ. ನಾವು ಯಾವುದೇ ರೀತಿಯಲ್ಲಿ ಯಾವುದೋ ಜನರ ಮನಸ್ಸನ್ನು ಆಕರ್ಷಿಸುವಂತಹ ನೆಲೆಯಲ್ಲಿ ಇದ್ದೇವೆ, ನಾವು ಒಂದು ಸೆಲೆಬ್ರಿಟಿ ಅಥವಾ ನಮಗೇನೋ ಒಂದು ಹೆಸರಿದೆ ಅಥವಾ ನಮಗೇನೋ ಒಂದು ರೀತಿಯ ಜನ ಮನ್ನಣೆ ಇದೆ ಹೇಳಿದವಾಗ ವಿ ಹ್ಯಾವ್ ಹೌ ಟು ಬಿಹೇವ್ ಅನ್ನೋದು ಅರ್ಥವಾಗೋದಿಲ್ಲ. ನಾವು ಅಪರಿಚಿತರಾದಾಗ ನಾವು ಯಾವುದೇ ರೀತಿಯಲ್ಲೂ ನಡ್ಕೊಂಡ್ರೂ ಕೂಡ ಜನರ ಗಮನ ಅದು ಸೆಳೆಯೋದಿಲ್ಲ. ಇವತ್ತೊಬ್ಬ ಮುಖ್ಯಮಂತ್ರಿ ಏನೋ ಮಾತಾಡಿಬಿಟ್ರೆ ಜನ ಬೇಗ ಅದನ್ನು ಹಿಡ್ಕೊಂಡು ಬಿಡ್ತಾರೆ. ನಮ್ಮಂಥ ಸಾಮಾನ್ಯರು ಮಾತಾಡಿದಾಗ ಏನೋ ಮಾತಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಜನ ಅದನ್ನು ಉಪೇಕ್ಷೆ ಮಾಡ್ತಾರೆ. ಹಾಗೆಯೇ ಗಂಗೆ ಅದ್ವಿತೀಯವಾದಂಥ ಸುಂದರಿ. ಅವಳು ದೇವಕನ್ನಿಕೆ ಅಂತ ಪುರಾಣದಲ್ಲಿ ಹೆಸರಾದಂಥವಳು, ಅಂದರೆ ದೇವತೆಗಳ ಜೊತೆಯಲ್ಲಿ ಇರುವಂಥವಳು. ಅಂತಹ ಗಂಗೆ ಒಂದು ದಿನ ಅವಳು ಸುಂದರಿ, ಅವಳು ಶೃಂಗಾರ ಮಾಡಿಕೊಳ್ಳಬೇಕು ಅನ್ನುವಂಥದ್ದೇ ಇಲ್ಲ, ಹಾಗೆಯೇ ಇದ್ದರೂ ಕೂಡ ಅವಳು ನಿರಾಭರಣವ ಸುಂದರಿ. ಅಂಥವಳು ಬ್ರಹ್ಮನ ಸಭೆಗೆ ಬಂದಾಗ ಏನಾಗತ್ತೆ, ಅಲ್ಲಿ 1000 ಅಶ್ವಮೇಧ ಯಾಗವನ್ನು ಪೂರೈಸುವುದರ ಮೂಲಕವಾಗಿ ಸಶರೀರವಾಗಿ ಬಂದಂತಹ ಇಕ್ಷ್ವಾಕು ವಂಶದ ಸೂರ್ಯವಂಶದ ಮಹಾರಾಜ ಮಹಾಭಿಷ, ಅವನು ಕೂಡ ಸ್ವರ್ಗಕ್ಕೆ ಸಶರೀರಿಯಾಗಿ, ಅಂದರೆ ಶರೀರವನ್ನು ಹೊತ್ತೇ ಬರುವಂತಹ ಸ್ಥಿತಿಯು ಇದ್ದು ಆ ಸಭೆಗೆ ಅವನೂ ಬರ್ತಾ ಇರ್ತಾನೆ. ಅವನು ಬಂದಿದ್ದಾನೆ. ಆ ಸಭೆಯಲ್ಲಿ ಗಂಗೆಯ ಪ್ರವೇಶವೂ ಆಗುತ್ತೆ. ಆದರೆ ಅದೇನೋ ಎಲ್ಲವೂ ನೋಡಿ, ನಮ್ಮ ಪಂಚಭೂತಗಳು ಯಾವ ರೀತಿಯಲ್ಲಿ ನಮ್ಮ ತೊಂದರೆಗಳಿಗೆ ಕಾರಣರಾಗ್ತಾರೆ, ಯಾವ ರೀತಿಯಲ್ಲಿ ನಮ್ಮ ಒಳಿತುಗಳಿಗೆ ಕಾರಣರಾಗ್ತಾರೆ ಅನ್ನುವಂಥದ್ದು ಇದು ಅರ್ಥವಾಗದೆ ಹೋದಂಥ ವಿಚಾರ. ಹಾಗೆ ಅಕಸ್ಮಾತ್ತಾಗಿ ಗಂಗೆ ಬರುವಂಥ ಸಂದರ್ಭದಲ್ಲೇ ಅಲ್ಲಿಯೇ ಉಪಸ್ಥಿತನಿದ್ದ ಮಹಾಭಿಷ ಸಶರೀರಿಯಾಗಿ ಭೂಮಿಯಿಂದ ಬಂದಂಥವನು, ಅವನಿಗೇನಾಗುತ್ತೆ, ಗಾಳಿ ಬಂದಿದ್ದ ಕಾರಣಕ್ಕಾಗಿ ಗಂಗೆಯ ಮೇಲ್ವಸ್ತ್ರ, ಅಂದರೆ ಅವಳ ವಕ್ಷಸ್ಥಳದ ಮೇಲೆ ಹಾಕಿದಂಥ ಮೇಲ್ವಸ್ತ್ರ ಅದು ಹಾರಿ ಹೋಗುತ್ತೆ. ಆ ಹಾರಿ ಹೋದ ಸಂದರ್ಭದಲ್ಲಿ ಮಹಾಭಿಷ ಎಲ್ಲ ರೀತಿಯ ಮನಸ್ಸನ್ನು ನಿಯಂತ್ರಿಸಿಕೊಂಡಂತಹ ಆ ಒಂದು ಸ್ಥಿತಿಯಲ್ಲಿ ಸಶರೀರಿಯಾಗಿ ದೇವಲೋಕಕ್ಕೆ ಬಂದಿದ್ದರೂ ಕೂಡ ಗಂಗೆಯ ಆ ಒಂದು ಸ್ಥಿತಿಯನ್ನು ಕಂಡು ಮೋಹಿತನಾಗ್ತಾನೆ. ಗಂಗೆಯು ಅದೇ ಸಂದರ್ಭದಲ್ಲಿ ಮಹಾಭಿಷನನ್ನು ನೋಡಿಬಿಡ್ತಾಳೆ. ಹಾಗೂ ಅವಳಿಗೂ ಕೂಡ ಏನೋ ಒಂದು ರೀತಿಯ ಚಾಂಚಲ್ಯ ಅವಳ ಮನಸ್ಸಿನಲ್ಲಿ ಆವರಿಸುತ್ತೆ. ನೋಡಿ, ಬದುಕಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಬಹಳ ರೀತಿಯಲ್ಲಿ ನಮಗೆ ಏನಾಗುತ್ತೆ, ಯಾವುದು ನಮ್ಮ ಸಂರಕ್ಷಣೆಯ ಆಯುಧಗಳೋ ಅವೇ ನಮ್ಮನ್ನೇ ಕೊಲ್ಲುವಂತಹ ರೀತಿಯ ಆ ಒಂದು ವಿಚಿತ್ರವಾದ ವಿಕೃತಿಯನ್ನು ಹೊಂದುವಂತಹ ಸಂದರ್ಭ ಕೆಲವು ಸಲ ನಿರ್ಮಾಣ ಆಗಿಬಿಡುತ್ತೆ, ಅಥವಾ ನಾವು ನಿರ್ಮಾಣ ಮಾಡ್ಕೊಳ್ತೀವಿ. ಹಾಗೆ ಅಲ್ಲಿ ಏನು ಮಾಡ್ತು, ಗಾಳಿ ಗಂಗೆಯ ಮೇಲ್ವಸ್ತ್ರವನ್ನು ಹಾರಿಸಿ ನೆಲಕ್ಕೆ ಬೀಳಿಸಿದಾಗ ಅದೇ ಸಂದರ್ಭದಲ್ಲಿ ನೋಡಿದಂತಹ ಮಹಾಭಿಷ ಮೋಹಕ್ಕೆ ಒಳಗಾಗ್ತಾನೆ. ಗಂಗೆಯೂ ಕೂಡ ಅವನ ಆ ದೃಷ್ಟಿಯಲ್ಲಿ ಸ್ವಲ್ಪ ವಿಚಲಿತಳಾಗ್ತಾಳೆ. ಇಂತಹ ಒಂದು ಸಂದರ್ಭವನ್ನೇ, ಈ ರೀತಿಯ ಸಂದರ್ಭಗಳು ಹೇಗೆ ಅಂದರೆ, ಗಂಡು ಹೆಣ್ಣಿನ ನಡುವೆ ಇಟ್ ಇಸ್ ಓಕೆ, ಆದರೆ ಒಂದು ಬಹಳ ರೆಪ್ಯೂಟೆಡ್ ಅಥವಾ ಎಲ್ಲಿ ಗಾಂಭೀರ್ಯವನ್ನು ಉಳಿಸ್ಕೊಳ್ಬೇಕೋ ನಾವು, ಅಂತಹ ಸಂದರ್ಭದಲ್ಲಿ ಆ ಗಾಂಭೀರ್ಯ ಇಲ್ಲದೆ ಹೋದಂಥ ರೀತಿಯಲ್ಲಿ ನಮ್ಮ ವರ್ತನೆ ಆದಾಗ ಆ ಸಂದರ್ಭ ಅನ್ಯರಿಗೆ ಅಸಹ್ಯ ಆಗುತ್ತೆ, ಕೋಪ ಬರುತ್ತೆ. ನಾವು ಅದನ್ನು ನಿಯಂತ್ರಿಸ್ಕೊಳ್ಬೇಕು. ಎಲ್ಲೋ ನಿಯಂತ್ರಿಸ್ಕೊಳ್ಳಿಕ್ಕಾಗಿಲ್ಲ ಅಂತಾದರೆ ಅಂತಹ ಒಂದು ಗಾಂಭೀರ್ಯದ ಸನ್ನಿವೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ಆಗಲೇ ಕೂಡ. ಆ ಬ್ರಹ್ಮನ ಸಭೆಯಲ್ಲಿ ಬ್ರಹ್ಮ ಏನು ಆ ಸಭೆಯ ಒಂದು ಅಧ್ಯಕ್ಷ ಪೀಠವನ್ನು ವಹಿಸಿರ್ತಾನೆ. ಅವನು ಇದನ್ನು ಕಾಣ್ತಾನೆ. ಕಂಡಾಗ ಅವನಿಗೆ ಸಿಟ್ಟು ತುಂಬ ಉಕ್ಕಿ ಇರುತ್ತೆ. ಗಂಗೆ ಅಂದರೆ ಏನು, ಅವಳು ಪವಿತ್ರಳು. ಅಂತಹ ಅದ್ಭುತವಾದಂತಹ ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲಂತಹ ದೇವಗಂಗೆ, ಅಂದರೆ ಪ್ರತ್ಯಕ್ಷವಾದಂಥ ದೇವತೆ, ಅವಳು ವಿಚಲಿತಳಾಗ್ತಾಳೆ. ಮಹಾಭಿಷ ಕೂಡ ದೇವಲೋಕಕ್ಕೆ ಬಂದಂಥವನು ಇಂತಹ ಮೋಹಕ್ಕೆ ಒಳಗಾಗ್ತಾ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಬ್ರಹ್ಮ ಕೆರಳಿ ಕೆಂಡ ಆಗ್ತಾನೆ.
ಒಂದೇ ಟೈಮಿಗೆ ಇಬ್ಬರಿಗೂ ಶಾಪ ಕೊಡ್ತಾನೆ. ನೀವಿಬ್ಬರು ಭೂಲೋಕದಲ್ಲಿ ಹುಟ್ಟಿ ಬೇರೆ ರೀತಿಯಲ್ಲಿ ದಾರುಣತೆಯನ್ನು ಪಡೆಯುವಂಥ ಒಂದು ಸ್ಥಿತಿಗತಿಯನ್ನು ಎದುರಿಸಬೇಕು ಅಂತ ಶಾಪ ಕೊಡ್ತಾನೆ. ಹಾಗಾದರೆ ಆ ಬೇರೆ ರೀತಿಯ ದಾರುಣತೆ ಏನು? ಇವೆಲ್ಲ ತಮಗೆ ಗೊತ್ತಿರುವಂಥ ಕಥೆ. ಇದೇ ಮಹಾಭಿಷ ಏನಾಗ್ತಾನೆ, ಶಂತನು ಆಗ್ತಾನೆ. ಗಂಗೆ ಅವನನ್ನು ಮದುವೆ ಆಗ್ತಾಳೆ. ಇವೆಲ್ಲ ಬ್ರಹ್ಮನ ಶಾಪದ ಮೂಲಕವಾಗಿ ಅವರಿಬ್ಬರು ಕೂಡ ಭೂಲೋಕದಲ್ಲಿ ಮತ್ತೆ ಜನ್ಮ ತಾಳದಂಥ ಕತೆ, ಗಂಗೆಯ ಉಗಮ ಹೇಗೆ ಅನ್ನುವಂಥ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದನ್ನು ನಾನು ಪ್ರತ್ಯಕ್ಷವಾಗಿ ಬಿಡಿಸಿ ಹೇಳಬೇಕಾದಂಥದ್ದಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಯಾವ ರೀತಿಯಲ್ಲಿ ಗಂಗೆ ಶಾಪಕ್ಕೆ ಒಳಗಾದಳು, ಗಂಗೆಯಂಥ ಗಂಗೆ, ಎಲ್ಲರನ್ನೂ ಪಾವನಗೊಳಿಸಬೇಕಾದಂಥ ಗಂಗೆ, ತಾನೇ ಶಾಪದ ಕೂಪಕ್ಕೆ ಆ ಒಂದು ಶಾಪದ ಬಗ್ಗಡವನ್ನು ಮೈಗೆ ಎರಚಿಕೊಳ್ಳಬೇಕಾದಂಥ ಅಸಹಾಯಕ ಸ್ಥಿತಿಗೆ ಹೇಗೆ ಬಲಿಯಾಗ್ತಾಳೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಹುಟ್ಟಿಸುವಂಥ ವಿಚಾರ. ಹಾಗಾಗಿ ಗಂಗೆಯ ಶಾಪ ಈ ರೀತಿಯಲ್ಲಿ ಒಂದು ರೀತಿಯ ವಿಚಿತ್ರವನ್ನು ನಮ್ಮ ಕಣ್ಣೆದುರಿಗಿಟ್ಟರೆ ಗಂಗೆಯೇ ಶಾಪ ಕೊಡುವಂಥ ಒಂದು ಸನ್ನಿವೇಶ ಯಾಕೆ ನಿರ್ಮಾಣ ಆಗುತ್ತೆ ಅಂತ ಒಂದು ಕುತೂಹಲ ಕೇಳುಗರಿಗೆ ಹುಟ್ಟಬಹುದು. ಇದು ಹೇಗಾಗತ್ತಪ್ಪ ಅಂತಂದರೆ, ನಾನು ಮತ್ತೆ ಕಥೆಯನ್ನು ಬಹಳಷ್ಟು ಹೇಳೋದಿಲ್ಲ, ಯಾಕೆಂದರೆ ಮುಖ್ಯವಾದಂತಹ ಕಥೆ ಜನರಿಗೆ ಗೊತ್ತಿರುತ್ತೆ. ಆದರೆ ಅರ್ಜುನನಿಗೆ ಗಂಗೆಯ ಮೂಲಕವಾಗಿ ಬಂದಂಥ ಶಾಪ ಏನು ಅಂತಂದರೆ, ಅರ್ಜುನ ಅಂತ್ಯದಲ್ಲಿ, ಮಹಾಭಾರತ ಯುದ್ಧದ ಅಂತ್ಯದಲ್ಲಿ ಅಂದರೆ ಪ್ರಾರಂಭದ ಒಂದು ದಿನಗಳೇ ಅವು, ಆ 10 ದಿನಗಳ ಅಂತರದಲ್ಲಿ ಏನು ಮಾಡ್ತಾನೆ, ಭೀಷ್ಮರನ್ನು ಶರಶಯ್ಯೆಯ ಮೇಲೆ ಮಲಗಿಸ್ತಾನೆ. ಅವರು ಆಲ್ಮೋಸ್ಟ್ ಅದು ಡೆತ್ ಅವರಿಗೆ. ಆದರೆ ಉತ್ತರಾಯಣಕ್ಕಾಗಿ ಕಾಯ್ತಾ ಇರುವಂಥವರು, ಇಚ್ಛಾಮರಣಿಗಳಾದಂಥ ಅವರು ಜರ್ಝರಿತವಾದಂತಹ ಅರ್ಜುನನ ಬಾಣಗಳ ಮೂಲಕವಾಗಿ ಜರ್ಝರಿತವಾದಂಥ ದೇಹವನ್ನು ಹೊತ್ತೆ ಶರಮಂಚದ ಮೇಲೆ ಮಲಗುವಂಥ ಸಂದರ್ಭ ಇದ್ದಿದ್ದರೂ ಕೂಡ ಸಾವು ನಿಮಿತ್ತವಾದದ್ದು ಅರ್ಜುನನ ಮೂಲಕ ಅನ್ನುವಂಥದ್ದು ಗಂಗೆಗೆ ಯಾವಾಗ ತಿಳಿಯುತ್ತೆ ಅಂತಂದರೆ, ಜ್ವಾಲೆಯ ಮೂಲಕವಾಗಿ ತಿಳಿಯುತ್ತೆ. ಜ್ವಾಲೆ ಹೇಳುವಂಥವಳು ನೀಲಧ್ವಜ ಅನ್ನುವಂಥ ಅರಸನ ಹೆಂಡತಿ. ಅಶ್ವಮೇಧ ಯಾಗಕ್ಕಾಗಿ ಪಾಂಡವರ ಕುದುರೆ ಅರ್ಜುನನ ನೇತೃತ್ವದಲ್ಲಿ ನೀಲಧ್ವಜನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ, ಆ ನೀಲಧ್ವಜನ ಮಗ ಜ್ವಾಲೆಯ ಅಂದರೆ ತಾಯಿಯ ಅಣತಿಯಂತೆ ಆ ಕುದುರೆಯನ್ನು ಕಟ್ತಾನೆ. ಅಷ್ಟೇ ಅಲ್ಲ, ಅರ್ಜುನನನ್ನು ಎದುರಿಸ್ತಾನೆ. ಅರ್ಜುನ ಬಹಳಷ್ಟು ಹೇಳ್ತಾನೆ, ನೀನಿನ್ನೂ ಚಿಕ್ಕವನು, ಬೇಡ ಬೇಡ ಇಂಥದ್ದು ಬೇಡ ಅಂತ. ಆದರೂ ಅವನು ಕೇಳದೆ, ಯಾಕೆಂದರೆ ಜ್ವಾಲೆಯ ಮಗ, ಜ್ವಾಲೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಬೆಂಕಿಯ ಜ್ವಾಲೆ ಹೇಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಆಕೆ ಕೋಪಿಷ್ಠಳು. ಇಂತಹ ಜ್ವಾಲೆಯ ಮಗ ಅರ್ಜುನನ ಕೈಯಿಂದ ಹತ ಆಗ್ತಾನೆ, ಅವನು ಸಾಯ್ತಾನೆ. ಇಂತಹ ಸಾವಿನ ಸಂದರ್ಭದಲ್ಲಿ ಜ್ವಾಲೆ ಇನ್ನಿಷ್ಟು ಕುದಿತಾಳೆ. ಇಂತಹ ಅರ್ಜುನನನ್ನು ತಾನು ಮುಗಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಅವಳು ಏನಾಗ್ತಾಳೆ, ಆ ದ್ವೇಷದ ದಾವಾಗ್ನೆಯಿಂದ ಗಂಡನನ್ನು ತೊರೆದು ಅವಳು ಹೊರಗೆ ಬರ್ತಾಳೆ ಮತ್ತು ಶಪಥ ಮಾಡ್ತಾಳೆ, ನನ್ನ ಮಗನ ಸಾವಿಗೆ ಕಾರಣವಾದಂತಹ ನಿನ್ನನ್ನು ನಾನು ಸಾಯಿಸ್ತೇನೆ. ಈ ಸಾವಿಗೂ ಮುಂಚೆ ಒಂದು ಸಣ್ಣ ಘಟನೆ ಅಲ್ಲಿದೆ, ಬಹಳ ಆಕರ್ಷಕವಾಗಿದೆ. ಈ ಜ್ವಾಲೆಯ ಅಳಿಯ ಯಾರು ಅಂತಂದರೆ ಅಗ್ನಿ. ಅಗ್ನಿ ಹತ್ರ ಹೇಳ್ತಾಳವಳು, ನೀನು ಅವನನ್ನು ಸುಟ್ಟು ಹಾಕು ಅಂತ. ಯಾರನ್ನ? ಅರ್ಜುನನ್ನು. ಆದರೆ ಅಗ್ನಿ ಹೇಳ್ತಾನೆ, ನಾನು ಸುಟ್ಟು ಹಾಕೋದು ದೊಡ್ಡ ವಿಷಯ ಅಲ್ಲ, ಆದರೆ ಯಾರಲ್ಲಿ ಪಾವಿತ್ರ್ಯತೆ ಇದೆಯೋ, ನ್ಯಾಯ ಇದೆಯೋ ಅಂಥವರನ್ನು ಸುಡುವಂಥ ಕೆಲಸ ನಾನು ಮಾಡಿದ್ರೆ ನನ್ನ ಯೋಗ್ಯತೆಗೆ ಅದು ಕಳಂಕ ಅಂತ ಹೇಳ್ತಾನೆ. ಇದರಿಂದ ಇನ್ನಿಷ್ಟು ಕೆರಳ್ತಾಳವಳು. ಹಾಗಾಗಿ ಅವಳು ಏನು ಮಾಡ್ತಾಳೆ, ಗಂಡನನ್ನು ತೊರೆದು ಬಂದಂತಹ ಜ್ವಾಲೆ ಆ ದ್ವೇಷದ ಜ್ವಾಲಾ ಉರಿ ಬೆಂಕಿಯಲ್ಲಿ ಬೇಯ್ತಾ ಇದ್ದವಳಿಗೆ ಗಂಗೆ ಸಿಗ್ತಾಳೆ. ಗಂಗೆ ಎದುರಾದಾಗ ಹೇಳ್ತಾಳೆ, ನೋಡು, ನಾನು ಅರ್ಜುನನನ್ನು ಸಾಯಿಸ್ಲಿಕ್ಕೆ ಹೊರಟಿದ್ದೇನೆ, ನೀನು ನನಗೆ ಸಹಕಾರ ಕೊಡಬೇಕು. ಯಾಕೆ ಅರ್ಜುನನಿಗೆ ಯಾಕೆ ನಾನು ಸಾಯಿಸಬೇಕಾದಂಥ ಸಂಕಲ್ಪವನ್ನು ತಳಿಬೇಕು ಅಂತ ಗಂಗೆ ಕೇಳ್ತಾಳೆ. ಗಂಗೆಗೆ ಭೀಷ್ಮನ ಆ ಎಲ್ಲ ಏನು ಶರಮಂಚದ ದಾರುಣತೆ ಇದೆಯಲ್ಲ, ಆ ಯಾವ ವಿಚಾರಗಳು ಗೊತ್ತಿರೋದಿಲ್ಲ. ಗಂಗೆ ಅದನ್ನು ಹೇಳ್ತಾಳೆ, ಅರ್ಜುನನ ಮೂಲಕವಾಗಿ ಇಂತಹ ದಾರುಣ ಸ್ಥಿತಿಯನ್ನು ನಿನ್ನ ಮಗ ಎದುರಿಸಿ ಈಗ ಶರಶಯ್ಯೆಯ ಮೇಲೆ ಮಲಗಿದ್ದಾನೆ, ಸಾವನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಅದಕ್ಕೆ ಗಂಗೆ ತುಂಬ ಸಿಟ್ಟಿಗೆ ಒಳಗಾಗ್ತಾಳೆ. ಯಾಕೆಂದರೆ ಪುತ್ರಶೋಕ ಅಂದರೆ ಎಲ್ಲರಿಗೂ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಪುತ್ರಶೋಕವು ನಿರಂತರ, ಅದು ನಿರಂತರವಾದದ್ದು. ಅಲ್ಲಿಯೇ ಗಂಗೆ ಹೇಳ್ತಾಳೆ ಏನಂತ, ನನ್ನ ಮಗನಿಗೆ ಸಾವನ್ನು ತನ್ನಂತಹ ನೀನು ಅರ್ಜುನ, ನೀನು ಕೂಡ ನಿನ್ನ ಮಗನಿಂದಲೇ ಸಾವಿಗೆ ಒಳಗಾಗುವಂಥ ಶಾಪ ಕೊಡ್ತಾಳೆ. ಇದು ಜ್ವಾಲೆಗೆ ಬಹಳ ಅದ್ಭುತವಾದಂತಹ ಸಂತೋಷವನ್ನು ಕೊಡುತ್ತೆ. ಅವಳು ಅಗ್ನಿಯನ್ನು ಪ್ರವೇಶಿಸಿ ಹೊರಬರುವಾಗ ಒಂದು ಬಾಣವಾಗಿ ಬರ್ತಾಳೆ. ಆ ಬಾಣ
ಮುಂದೆ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಅದು ಸೇರಿಕೊಳ್ಳುತ್ತೆ. ಆ ಬಾಣದ ಮೂಲಕವಾಗಿಯೇ ಬಬ್ರುವಾಹನ ಮತ್ತು ಅರ್ಜುನರ ಯುದ್ಧದಲ್ಲಿ ಹೇಗೆ ಅರ್ಜುನ ಸಾವಿಗೆ ಒಳಗಾಗ್ತಾನೆ, ಆ ಸಾವಿಗೆ ಒಳಗಾದ ಸಂದರ್ಭದಲ್ಲಿ ನಂತರದ ಅನೇಕ ನಾಟಕೀಯ ಘಟನೆಗಳ ಮೂಲಕವಾಗಿ ಕೃಷ್ಣನ ಮೂಲಕ ಮತ್ತೆ ಬದುಕಿ ಬರ್ತಾನೆ, ಇವೆಲ್ಲ ಗೊತ್ತಿದ್ದ ಕಥೆ. ಆದರೆ ಗಂಗೆಯ ಮೂಲಕವಾದ ಶಾಪ, ಗಂಗೆಗೆ ಒದಗಿ ಬಂದಂತಹ ಶಾಪ, ಇವೆಲ್ಲವೂ ಒಂದು ರೀತಿಯ ಈ ಶಾಪದ ವಿಚಾರಗಳು ನಮ್ಮಲ್ಲಿ ಏನು ಮಾಡ್ತವೆ ನೋಡಿ. ಇವತ್ತು ಶಾಪ ಬಹಳ ಕೆಟ್ಟದಾದದ್ದು. ನಾವು ಶಾಪ ಕೊಡುವಂಥ ಒಂದು ಸ್ಥಿತಿ ಬರಬಾರ್ದು. ಇವತ್ತು ಕಲಿಯುಗದಲ್ಲಿ ಯಾವ ಶಾಪಗಳು ಕೂಡ ಒಂದು ತನ್ನ ಶಕ್ತಿಯನ್ನು ಪಡ್ಕೊಂಡಂಥ ರೀತಿಯಲ್ಲಿ ಇರೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಸತ್ಯವಾದ ಮಾರ್ಗದಲ್ಲಿ ನಮ್ಮ ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ನಮಗೆ ಕೇಳಿಕೊಂಡಾಗ ಶಾಪವನ್ನು ಕೊಡಬಹುದಾದಂಥ ಅದ್ಭುತ ಶಕ್ತಿ ನಮಗೆ ಬರುವಂಥದ್ದು ಬಹಳ ಕಷ್ಟ. ಆದರೆ ಶಾಪ ಕೊಡುವಂಥದ್ದು ಶಕ್ತಿ ಪ್ರದರ್ಶನಕ್ಕಲ್ಲ, ನಮಗೆ ಆಗಿರುವಂಥ ತಾಪದ ಕಾರಣಕ್ಕಾಗಿ ಅದು ಒಳಕುದಿಯಿಂದ ಬರ್ತದಲ್ಲ, ಅದು ಬಂದಿದ್ದು ಶಾಪವಾಗಿ ಪರಿಣಮಿಸಿದಾಗ ಸರ್ವತ್ರ ನಾಶವಾಗಿ ಹೋಗುವಂಥ ಸ್ಥಿತಿ ಬರುತ್ತೆ. ಅದು ಗಂಗೆಗೆ ಅರ್ಜುನ ಈ ರೀತಿಯಲ್ಲಿ ಮಾಡಿದನಲ್ಲ ಅನ್ನೋದರ ಮೂಲಕವಾಗಿ ಆ ತಾಪ ಹೊರಗೆ ಬರುತ್ತೆ. ನಿನ್ನ ಮಗನಿಂದಲೇ ನಿನ್ನ ಸಾವು ಬರಲಿ ಅಂತ ಶಾಪ ಹಾಕ್ತಾಳೆ. ಹಾಗೆಯೇ ಅಸಭ್ಯ ವರ್ತನೆ ದೇವಸಭೆಯಲ್ಲಿ ಕಂಡಿದ್ದರಿಂದ ಬ್ರಹ್ಮ ಏನಾಗ್ತಾನೆ, ಆ ಕೋಪಿಷ್ಠನಾದಾಗ ಗಂಗೆಗೆ ಶಾಪ ಕೊಡ್ತಾನೆ. ಇವೆಲ್ಲ ಆಮೇಲೆ ಕಾರ್ಯಕಾರಣಗಳಿಂದ ಬೇರೆಲ್ಲ ಏನೇನೋ ಒಂದಿಷ್ಟು ರೀತಿಯ ಕೊಂಡಿಗಳು ಅಲ್ಲಿ ಕೂಡ್ಕೊಳ್ತವೆ. ವಿಶಾಲವಾದಂಥ ಗಂಗೆಯ ಕಥೆಯಾಗಿ ಇವತ್ತು ಪವಿತ್ರ ಗಂಗೆ ಇವತ್ತು ಏನು ನಮ್ಮ ದೇಶದಲ್ಲಿ ಹರಿತಾ ಇದ್ದಾಳೆ, ಆ ಗಂಗೆಯನ್ನು ನಾವು ಬಹಳಷ್ಟು ಪವಿತ್ರತೆಯಿಂದ ಕಾಣ್ತೇವೆ. ನಮ್ಮ ಅನೇಕ ಪಾಪಗಳನ್ನು ಅವಳ ಮೂಲಕವಾಗಿ ತೊಳೆದುಕೊಳ್ಳೋದಕ್ಕೆ ನಾವು ಸಂಕಲ್ಪ ಹೊಂದಿರ್ತೇವೆ. ಇದೆಲ್ಲ ಬೇರೆ, ಇದು ಬೇರೆಯ ಕಥೆಗಳು. ಆದರೆ ಗಂಗೆಗೆ ಬಂದಂಥ ಶಾಪ ಯಾಕೆ, ಗಂಗೆಯ ಮೂಲಕವಾದ ಅರ್ಜುನಿಗೆ ಬಂದ ಶಾಪ ಯಾಕೆ ಅನ್ನುವಂಥ ಈ ಒಂದು ವಿಚಾರವನ್ನು ಇಲ್ಲಿ ನಾನು ಮಂಡಿಸಿದ್ದೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯ ಬಗೆಗಾಗಿ ನಾವು ಯೋಚನೆ ಮಾಡೋಣ.